ಬ್ಯಾನ್ ಮಾಡಲೇಬೇಕು, ಅದನ್ನ ಬ್ಯಾನ್ ಮಾಡಿದ್ರೆ ಇಲ್ಲ ಅಂದರೆ ನಾವೇ ಗಲಾಟೆ ಮಾಡ್ತೀವಿ. ನೀವು ರ್ಯಾಪಿಡ್ ಓಡಿಸ್ತಾರಲ್ಲ ಬೈಕರು, ದಯವಿಟ್ಟು ಅವ್ರಿಗೆ ನೀವು ಕೇಳಿ ಯಾವುದು ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತಾ. ರ್ಯಾಪಿಡರ್ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀವಿ, ಕ್ಲೋಸ್ ಮಾಡಿ. ಬೋರ್ಡ್ ಮಾಡಿಸ್ಬಿಟ್ಟು ಸರ್ಕಾರದಿಂದ ಪರ್ಮಿಷನ್ ತಗೊಂಡು ಆಮೇಲೆ ಬರಲಿ. ಅವ್ರಿಗೆ ಪರ್ಮಿಷನ್ ಕೊಟ್ಟವ್ರೆ ಅಂತ ನನಗೆ ಗೊತ್ತಿಲ್ಲ. ಎಲ್ಲ ಬರೋರು ಹೊಟ್ಟೆನಲ್ಲಿ ಹೊಡಿಬೇಕು, ನಮ್ಮನ್ನ ಕಿತ್ಕೊಂಡು ಅವ್ರು ತಿನ್ಬೇಕು ಅಂದರೆ ಅವ್ರು ಆ ಕೆಲಸ ಯಾಕೆ ಮಾಡ್ತಾರೆ? ಹೆಣ್ಮಕ್ಳು ಆಟೋ ಓಡ್ತಿದ್ರೆ ಒಂಚೂರು ಆಟೋ ಡ್ರೈವರ್ ಟಚ್ ಆಗ್ಬಿಟ್ಟು ಏನೇನೋ ಮಾತಾಡ್ತೀವಿ. ಅವ್ರ ಪಕ್ಕದಲ್ಲೇ ಕುತ್ಕೊಂಡು ಹೋಗ್ತಾರಲ್ವಾ, ಏನೂ ಆಗಲ್ಲ. ಅವಾಗ ರ್ಯಾಪಿಡೋ ಇನ್ನು ಮುಂದೆ ಈಗ ಬ್ಯಾನ್ ಮಾಡಿದ್ಮೇಲೆ ಮುಂದಕ್ಕೆ ಇನ್ನೂ ಮಾಡಬೇಕು ಅಂತಿದ್ದಾರೆ. ಬ್ಯಾನ್ ಮಾಡಲೇಬೇಕು, ಅದನ್ನು ಬ್ಯಾನ್ ಮಾಡಿದ್ರೆ ಇಲ್ಲ ಅಂದರೆ ನಾವೇ ಗಲಾಟೆ ಮಾಡ್ತೀವಿ. ನಮ್ಗೆ ಒಬ್ಬೊಬ್ರು ಇರೋ ಕಸ್ಟಮರ್ ಎಲ್ಲ ಟೂ ವೀಲರ್ ಹೋಗ್ತಾರೆ. ನಮಗೆ ಆಟೋ ಮಾಡಿಕೊಂಡು ನಾವು ಇನ್ಸೂರೆನ್ಸ್ ಕಟ್ತೀವಿ, ಟ್ಯಾಕ್ಸ್ ಕಟ್ತೀವಿ, ಎಲ್ಲ ಕಟ್ತೀವಿ ನಾವು ವರ್ಷಕ್ಕೆ. ನಾವೇನು ಮಾಡಬೇಕು? ಟೂ ವೀಲರು ವೈಟ್ ಬೋರ್ಡು ಓನ್ ಯೂಸಾಗಿ ಓಡಾಡೋರು ಇವರು ಓಲಾ ಊಬರು ರ್ಯಾಪಿಡ್ ಹೊಡ್ಕೊಂಡು ಕೂತ್ಕೊಂಡ್ರೆ ನಾವೇನು ಮಾಡಬೇಕು? ಆಟೋದವರು ಮೇಡಮ್, ನೀವು ರ್ಯಾಪಿಡ್ ಹತ್ರ ದಯವಿಟ್ಟು ಬೈಕ್ ಕೊಡ್ಸ್ತಿರಲ್ಲ, ಅವ್ರ ಹತ್ರ ಕೇಳಿ ಮೇಡಮ್, ಇದು ನಿಮಗೆ ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತಾ, ಇಲ್ಲ ಓನ್ ಯೂಸಾ, ಇಲ್ಲ ಬ್ಲಡ್ ರಿಲೇಷನ್ ಮಾತ್ರ ಯಾವುದೋ ಇನ್ಸೂರೆನ್ಸ್ ಕ್ಲೇಮ್ ಆಗೋದಲ್ವಾ? ನೀವು ರ್ಯಾಪಿಡ್ ಓಡಿಸ್ತಾರಲ್ಲ ಬೈಕರು, ದಯವಿಟ್ಟು ಅವ್ರಿಗೆ ನೀವು ಕೇಳಿ ಯಾವುದು ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತಾ ಅಂತ. ನಮ್ಮ ಏನೂ ಆಗೋದಿಲ್ವಲ್ಲ, ಗೊತ್ತಲ್ಲ ನಿಮಗೆ? ಗೊತ್ತಿರೋದು ಇವಾಗ ನಾವು 7,000 ರೂಪಾಯಿ 12,000 ರೂಪಾಯಿ ಇನ್ಸೂರೆನ್ಸ್ ಕೊಡ್ತೀವಿ. ಯಾರಿಗೆ? ಪ್ಯಾಸೆಂಜರ್ಗೆ, ಗಾಡಿಗೆ, ನಮಗೆ. ಬೈಕರ್ ಹತ್ರ ಕಟ್ತಾ ಇದ್ದಾರಾ? ಏನಂತ ಹೇಳುತ್ತೆ? ಯಾವುದು ಸರ್ಕಾರದಲ್ಲಿ ಹತ್ರ ಇದೆಯಾ? ಇವಾಗ ಆದೇಶ ಏನಂತ ಆಗಿದೆ ಮೇಡಮ್? ಸ್ಟಾಪೇ ಮೇಡಮ್, ಅದು ಹೈಕೋರ್ಟಿಗೆ ನೀವು ಮರ್ಯಾದೆ ಕೊಡ್ತೀರಲ್ಲ. 26ನೇ ತಾರೀಕಲ್ಲ ಇದೆಲ್ಲ ಮೇಡಮ್. 26ನೇ ತಾರೀಕು ಕೋರ್ಟ್ ಫೈನಲ್ ಡಿಸಿಷನ್ ಇದೆಯಲ್ಲ, ಇವು ಕೋರ್ಟಿಗೆ ನಾವು ತಲೆ ಬಗ್ಲೇಬೇಕಲ್ಲ ಮೇಡಮ್. ಯಾರಾದ್ರೂ ರ್ಯಾಪಿಡರ್ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀವಿ, ಕ್ಲೋಸ್ ಮಾಡಿ ದಯವಿಟ್ಟು. ಅವರು ಡ್ಯೂಟಿ ಮಾಡ್ತಾರೆ, ಡ್ಯೂಟಿ ಮಾಡ್ಕೊಂಡು ತಿರ್ಗಾ ಇದು ಸಾಯಂಕಾಲದ ಮೇಲೆ ಅಂತ ತೋರಿಸ್ತಾ ಇದೆ ಗೊತ್ತಾ? ಲಗೇಜ್ ಹೊಡಿಯೋಕೆ ಅಂತ ತೋರಿಸ್ತಾ ಇದೆ. ಯಾವುದೋ ಆ್ಯಪ್ ನೀವು ಓಪನ್ ಮಾಡಿ, ಪ್ಯಾಸೆಂಜರ್ ಅಲ್ಲ ಇವಾಗ, ಯಾವುದೋ ಲಗೇಜ್ ಬಾಡಿಗೆ ಹೊಡೆಯೋ ಥರ ತೋರಿಸ್ತಾ ಇದೆ. ಅದು ಫ್ರಾಡ್ ಅಲ್ವಾ ಮೇಡಮ್? ಅದು ರ್ಯಾಪಿಡರ್ ಮಾಡ್ತಾರೋದು ಫ್ರಾಡ್ ತಾನೇ ಅದು. ನಮ್ಮ ಸರ್ಕಾರ ದಯವಿಟ್ಟು, ನಮ್ಮ ಸರ್ಕಾರದವ್ರಿಗೆ ಹೇಳ್ತೀನಿ, ದಯವಿಟ್ಟು ಅದು ನಿಲ್ಲಿಸಿ. ನಮ್ಮಂಥ ಬಡವರು ಆಟೋದವ್ರಿಗೆ ಹೊಟ್ಟೆ ಮೇಲೆ ದಯವಿಟ್ಟು ಹೊಡೆಯೋಕ್ಕೆ ಹೋಗಬೇಡಿ. ದಯವಿಟ್ಟು ಅದೇನಿದೆ ಕಾನೂನು ಪ್ರಕಾರ ದಯವಿಟ್ಟು ಕ್ರಮ ತಗೊಳ್ಳಿ ಅಂತ ನಾವು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ ನಮ್ಮ ಆಟೋ ಸಂಘದವರು. ಅದೇ ಮೇಡಮ್, ಅದೇ ಡ್ಯೂಟಿ ಮಾಡ್ತಾರೆ, ಡ್ಯೂಟಿ ಮಾಡ್ಕೊಂಡು ಸಾಯಂಕಾಲ ಆನ್ ಡ್ಯೂಟಿ ಇದು ಮಾಡ್ತಾರೆ. ಅದಕ್ಕೇನು ಮಾಡೋದು ಮೇಡಮ್ ಅವ್ರ? ನಾವು ಡ್ಯೂಟಿ ಮಾಡ್ತಾರೆ, ಕೆಲಸಕ್ಕೆ ಹೋಗ್ತಾರೆ, ತಿರ್ಗಾ ಈ ಡ್ಯೂಟಿ ಮಾಡ್ತಾರೆ, ರ್ಯಾಪಿಡ್ ಡ್ಯೂಟಿ. ಸಾಯಂಕಾಲ ಡ್ಯೂಟಿ ಆದಮೇಲೆ ಇನ್ನೊಂದು ಡ್ಯೂಟಿ. ಇದು ಅವೆಲ್ಲ ಏನು ನಮಗೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗಲ್ಲ. ಹಾಂ, ಒಂದೇ ಕೆಲಸ. ಅವ್ರು ಎರಡೆರಡು ಕೆಲಸ ಮಾಡ್ತಾರೆ. ಏನು ಮಾಡೋದು? ಅದು ಗೊತ್ತೇ ಆಗಲ್ಲ ಮೇಡಮ್ ಅವ್ರೆ. ಸುಮ್ಮನೆ ಆ ಕಡೆ ನಿಲ್ಲಿಸ್ತಾರೆ, ಅವ್ರು ಆ ಕಡೆ ಈ ಕಡೆ ನೋಡ್ತಾರೆ, ಬಂದು ಹೆಲ್ಮೆಟ್ ಕೊಟ್ಕೊಂಡು ಕುಣಿಸ್ಕೊಂಡು ಹೋಗ್ತಿರ್ತಾರೆ. ನಮ್ಗೆ ಗೊತ್ತಾಗಲ್ಲ ಅದು. ಇಲ್ಲ, ಅದು ಬೈಕ್ ಟ್ಯಾಕ್ಸಿ ಏನು ಓಡಿಸೋರು ಅದನ್ನ ನಿಲ್ಲಿಸಿದ್ರೆ ನಮಗೆ ಒಳ್ಳೆಯದು. ನೀವು ಎಲ್ಲೋದ್ರೂ ಅವ್ರು ನಮಗೆ ತೊಂದರೆನೇ. ಇವಾಗ ಅವ್ರಿಗೂ ತೊಂದರೆನೇ ಪಾಪ. ಅವ್ರಿಗೂ ಕಸ್ಟಮರ್ ಗೊತ್ತಿಲ್ಲ, ಅವ್ರೊಬ್ಬೊಬ್ಬರನ್ನ ಬೈಕಲ್ಲಿ ಕುಣಿಸ್ಕೊಂಡು ಹೋಗ್ತಾರೆ, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ. ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಅದ್ರ ವಿಚಾರ ನಮಗೂ ಗೊತ್ತಾಗಲ್ಲ. ಆದರೆ ನಮ್ಮ ಹತ್ರ ತೊಂದರೆ ಆಗ್ತಾಯಿದೆ. ಅವ್ರದ್ದು ಸಿಕ್ಕಾಪಟ್ಟೆ ಅಲ್ಲೆಲ್ಲ ಕುಣಿಸ್ಕೊಂಡು ಹೋಗ್ತಾರೆ. ನಮಗೆ ಬರೋ ಬಾಡಿಗೆಗಳು ಬರ್ತಾಯಿಲ್ಲ. ತುಂಬ ತೊಂದರೆ ಆಗ್ತಾಯಿದೆ. ಮಾಡಿದ್ದೀವಿ, ಆದರೆ ನಾವು ಜಾಸ್ತಿ ಫೋರ್ಸ್ ಮಾಡೋಕ್ಕಿಲ್ವಲ್ಲ. ಗೌರ್ಮೆಂಟೇ ಅವ್ರಿಗೆ ಸುಮ್ಮನೆ ಇದ್ಬೇಕಾದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಅದು ಏನಿದ್ರು ಗೌರ್ಮೆಂಟ್ ಕೈಲಿ ತೊಗೊಂಡು ಅದು ನಿಲ್ಲಿಸ್ಬೇಕು. ಆಟೋದವ್ರಿಗೆ ಸಂಪಾದನೆ ಇಲ್ಲಪ್ಪ ಅಂತ ಅವರು ಅರ್ಥ ಮಾಡ್ಕೊಂಡು ನಿಲ್ಲಿಸಿದ್ರೆ ನಮ್ಗೆ ಒಳ್ಳೇದಾಗುತ್ತೆ. ಇಲ್ಲಾಂದರೆ ಅವ್ರು ಹಂಗೆ ಕಂಟಿನ್ಯೂ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ನಾವು ಯಾವುದೋ ವೈಟ್ ಬೋರ್ಡ್ಗಳನ್ನ ನಿಲ್ಲಿಸ್ಕೊಂಡು ನಾವು ವೈಟ್ ಬೋರ್ಡ್ ತೊಗೊಂಡು ಓಡಿಸ್ಬೇಕಾಯ್ತದೆ ಅಷ್ಟೇ. ಕ್ಯಾನ್ಸಲ್ ಮಾಡಿದ್ರೆ ಒಳ್ಳೇದಲ್ವ ಮೇಡಮ್? ನಮಗೆಲ್ಲ ಅನುಕೂಲ ಆಗುತ್ತೆ. ಎಲ್ಲ ಡ್ರೈವರ್ಗಳಿಗೂ, ಕ್ಯಾಬ್ನವ್ರಿಗೆ, ಆಟೋದವ್ರಿಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಹೌದು. ಸಪೋಸ್ ಏನಾದ್ರೂ ನಾಳೆ ಇಲ್ಲ ಟೂ ವೀಲರ್ ಅವರು ಲೈಸೆನ್ಸ್ ಇದು ಮಾಡಬೇಕು, ಇನ್ಶೂರೆನ್ಸ್ ಕಟ್ಟಬೇಕು, ಓಡಿಸಿ ಎಲ್ಲೋ ಬೋರ್ಡ್ ಹಾಕೊಂಡು ಅಂತ ಹೇಳಿ ಮೇಡಮ್, ಅದನ್ನ ಆರ್ಟಿಒದಲ್ಲಿ ಕೇಳಬೇಕು. ಮತ್ತೆ ಸರ್ ಇದು ಕೇಳಬೇಕು ಅವರು. ಅದನ್ನ ನಾವು ಇದು ಮಾಡೋಕ್ಕಲ್ಲ. ಅವ್ರು ಕ್ಯಾನ್ಸಲ್ ಮಾಡಿಸ್ಬೇಕು. ಟೂ ವೀಲರ್ಗೆಲ್ಲ ಪರ್ಮಿಷನ್ ಕೊಡಂಗಿದ್ರೆ ಏನು ಕೆಲಸ ಮಾಡ್ಬೇಕು ಅವರು ಅಲ್ವಾ? ಎಲ್ಲ ಪ್ರತಿಯೊಂದು ಎಲ್ಲ ವೆಹಿಕಲ್ಗೂ ಕೊಡಬೇಕು. ಮತ್ತು ಹಂಗನ್ಬಿಟ್ಟು ಆಟೋದವರಿಗೆ ಕ್ಯಾಬ್ನಾಗೆಲ್ಲ ಯಾಕೆ ಇದು ಮಾಡಬೇಕು ರ್ಯಾಪಿಡೋನ? ಅದನ್ನ ಕ್ಯಾನ್ಸಲ್ ಮಾಡಬೇಕು ಫಸ್ಟ್. ಅದನ್ನು ನಾವೆಲ್ಲ ಎಲ್ಲ ಹೋಗೋದು ಹೇಳಿ ರ್ಯಾಪಿಡ್ ಅಂತ. ಇಲ್ಲ ರ್ಯಾಪಿಡ್ನೇ ಕ್ಲೋಸ್ ಮಾಡಿಸ್ಬೇಕು ಅವರು. ಈ ಮೊದಲು ಫಸ್ಟ್ ಬಿಟ್ಟಿದ್ದು ಇದನ್ನ ಓಲಾ ಮತ್ತು ಇದು ನಮ್ಮ ಹತ್ರದಲ್ಲಿ ಬಿಟ್ಟಿದ್ದಾರೆ. ಈಗ ಅದಾಗೆಲ್ಲ ಬಿಟ್ಟಿಲ್ಲ ಅವರು ಅಲ್ವರಾ? ಹಂಗೆ ಬಿಟ್ಟಿದ್ಮೇಲೆ ಆ ಥರ ಮಾಡಬೇಕು. ಇರಬಾರ್ದು ಮೇಡಮ್. ಅದನ್ನ ಬಿಡ್ಲಿ ಬೇಕಾದ್ರೆ ಗೌರ್ಮೆಂಟ್ನಿಂದ ರೂಲ್ಸ್ ತಗೊಂಡು ಮಾಡಂಗಿದ್ರೆ ಮಾಡಲಿ ಅವರು. ಈ ಗೌರ್ಮೆಂಟ್ ರೂಲ್ಸ್ ಕೊಟ್ಟಿಲ್ಲ ಅವ್ರಿಗೆ ಆರ್ಟಿಒದಿಂದ. ಏನು ಮಾಡೋದು ಮೇಡಮ್? ಅವರು ಕೇಳ್ದವ್ರು ನಮ್ಮನ್ನ, ಸರ್ ನಮ್ದು ಹೊಟ್ಟೆಪಾಡ ಜೀವನ ಅಲ್ವಾ ಅಂತ ಅವರು. ಮೇಡಮ್ ಆ ಥರ ಆರ್ಟಿಒ ನೋಡಿ ಹೇಳ್ತೀನಿ, ಟೂ ವೀಲರ್ ಅವ್ರು ಆ ಥರ ಹೊಡೆಯಂಗಿದ್ರೆ ಟೂ ವೀಲರ್ ಸೇಫ್ಟಿ ಐತಾ?
ಈಗ ಒಂದು ಏನಾನ ಪ್ರಾಬ್ಲಮ್ ಆಯಿತು, ಒಂದು ಸೇಫ್ಟಿ ಆಯ್ತಾ ನೋಡಿ. ಆಟೋದಾಗಾರೆ ಎಲ್ಲ ಮಾಮೂಲಿ ಹೆಂಗೆ ಮಾಡೋದು ಹೇಳಿ, ಆಟೋದಾಗಾರೆ ಎಲ್ಲ ಸೇಫ್ಟಿ ಇದೆ, ಅದರಿಂದ ನಮಗೆ ರ್ಯಾಪಿಡ್ ಇದು ಮಾಡಿರೋದು. ಅದನ್ನಂದ್ಬಿಟ್ಟು ಟೂ ವೀಲರ್ ಯಾಕೆ ಕೊಡ್ಬೇಕಾಯ್ತು ಇವರು? ಇರಬಾರ್ದು. ಯಾಕೆಂದರೆ ನಾವೀಗ ಏನೇನೋ ಕಟ್ತೀವಿ, ಇನ್ಸೂರೆನ್ಸು, ಟ್ಯಾಕ್ಸು, ರೋಡ್ ಟ್ಯಾಕ್ಸ್ ಪ್ರತಿಯೊಂದು ನಾವು ಮಾಡ್ತೀವಿ, ಎಲ್ಲೋ ಬೋರ್ಡ್ ಮಾಡ್ತೀವಿ. ಈಗ ನಾವು ಎಲ್ಲೋ ಬೋರ್ಡ್ ಮಾಡಿ ಅವರು ಮಾಡ್ತೀನಿ ಅಂದರೆ ಎಲ್ಲೋ ಬೋರ್ಡ್ ಮಾಡಿಸ್ಲಿ. ಅವರು ಎಲ್ಲೋ ಬೋರ್ಡ್ ಮಾಡಿಸ್ಬಿಟ್ಟು ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು ಆಮೇಲೆ ಬರಲಿ. ಈಗ ನಾವು ಇಷ್ಟು ವರ್ಷ ಕಾಲ ಎಲ್ಲ ಪರ್ಮಿಷನ್ ತೊಗೊಂಡು ನಾವು ಬಂದ್ ಮಾಡಿದ್ದೀವಿ. ಅವ್ರು ಯಾಕೆ ಮಾಡ್ತಾಯಿಲ್ಲ ಆ ಕೆಲಸ? ಇಷ್ಟಕ್ಕೂ ಅವ್ರಿಗೆ ಪರ್ಮಿಷನ್ ಕೊಟ್ಟರಲ್ಲ, ರ್ಯಾಪಿಡ್ ಆಗಲಿ ಓಲನ್ ಆಗಲಿ, ಅವ್ರಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಎಲ್ಲ ಬಡವರು ಹೊಟ್ಟೆ ಮೇಲೆ ಹೊಡಿಬೇಕು, ನಮ್ಮನ್ನು ಕಿತ್ಕೊಂಡು ಅವ್ರು ತಿನ್ನಬೇಕು ಅಂದರೆ ಅವ್ರು ಆ ಕೆಲಸ ಯಾಕೆ ಮಾಡ್ತಾರೆ? ಅವ್ರು ಆ ಕೆಲಸ ಮಾಡೋದೇ ಬೇಡ, ಬರಬೇಕು, ನಮ್ಮ ಕೆಲಸ ಮಾಡೋಕ್ಕೆ ಬರಬೇಕು. ಈಗ 24 hours ಬೆಳಗ್ಗೆಯಿಂದ ರಾತ್ರಿ ಗಂಟೆ ನಾವು ಕಷ್ಟಪಟ್ಟು 500 ರೂಪಾಯಿ ದುಡಿಯೋಕೆ ಕಷ್ಟಪಡ್ತೀವಿ. ಅವ್ರೇನು ಮಾಡ್ತಾಯಿದ್ದಾರೆ? ಸಾಯಂಕಾಲ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು 1000 ರೂಪಾಯಿ ಮಾಡ್ಕೊಂಡು ಜೋಬಲ್ಲಿ ಹಾಕ್ಕೊಂಡು ಹೋಗ್ತಾರೆ. ಕೇಳಿದ್ರೆ ಏನಂತಾರೆ, ಸಂದೀಪ್ ಬಂದಿಗೆ ನಾವು ಕಷ್ಟ. ಈಗ ಹೆಣ್ಮಕ್ಳು ಆಟೋ ಹತ್ತಿದ್ರೆ ಒಂಚೂರು ಆಟೋ ಡ್ರೈವರ್ ಟಚ್ ಆಗಿಬಿಟ್ಟು ಏನೇನೋ ಮಾತಾಡ್ತೀವಿ, ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಹೋಗ್ತಾರಲ್ವಾ, ಏನೂ ಆಗಲ್ವಾ ಅವಾಗ? ನಾನು ಹೇಳ್ತಾರೋದು ಏನು ಅಂದರೆ, ಹೆಣ್ಮಕ್ಳಿಗೂ ಸೇಫ್ ಅಲ್ಲ ಅದು. ಯೂಶ್ವಲಿ ಹೆಣ್ಮಕ್ಳಿಗೆ ಸೇಫು, ಹೆಣ್ಮಕ್ಳು ನಮ್ದು ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ತಾರೆ. ಹೆಣ್ಮಕ್ಳಿಗೆ ಎಲ್ಲಿದೆ ಸೇಫು? ಅದಕ್ಕೋಸ್ಕರ ಅವ್ರು ಬರೋದು ನಮ್ಗೆ ಇಷ್ಟ ಇಲ್ಲ. ಬರಲೇಬೇಕು ಅಂದರೆ ಸರ್ಕಾರದಿಂದ ಪರ್ಮಿಷನ್ ತೊಗೋಬೇಕು. ತೊಗೊಂಡು ಅವ್ರು ಏನೈತೆ ಎಲ್ಲನೂ ಫೀಸ್ ಕಟ್ಟಿ ಆಮೇಲೆ ಬರಲಿ ರೋಡ್ಗೆ. ಅಲ್ಲ, ಅವಾಗ ಹೊರ್ತಾ ಬೀಳುತ್ತೆ. ನಮಗೆ 2 ಆಪ್ಷನ್ ಇದೆ. ಒಂದು ಅವ್ರಿಗೆ ಎಲ್ಲೋ ಬೋರ್ಡ್ ಮಾಡಲಿ, ಇಲ್ಲ ನಮ್ಗೆ ವೈಟ್ ಬೋರ್ಡ್ ಮಾಡಲಿ, ಎರಡೂ ಮಾಡಲಿ. ಹೊರ್ತಾ ಇವಾಗ ಈಗ ಇಷ್ಟು ದಿನ ಮಾಡಿದಾರಲ್ಲ, ನಮ್ಗೆ ಹೊರ್ತಾ ಬಿದ್ದಿದೆ ತಾನೆ. ಈಗ ಬಸ್ಸು ಫ್ರೀ ಮಾಡಿದ್ರು, ಹೊರ್ತಾ ಬಿದ್ದಿದೆ. ಇದನ್ನು ಮಾಡಿದ್ರು, ಎಲ್ಲ ಹೊರ್ತಾ ಬಿದ್ದಿದೆ. ಆವಾಗಲೂ ಬೀಳುತ್ತೆ, ಏನು ಮಾಡೋಕ್ಕಾಗಲ್ಲ. ಇದು ಇರೋದೇ ಹಿಂಗೆ ಸಿಸ್ಟಮು ಅಂದರೆ ನಾವು ಆ ಸಿಸ್ಟಮಲ್ಲೇ ಬೆಳಿವೇನ ಅಲ್ವಾ? ಈಗ ಹೊರಗಡೆಯಿಂದ ಎಲ್ಲ ಬರ್ತಾವ್ರೆ, ನಮ್ಗೆ ಹೊರ್ತಾ ಬೀಳಿಲ್ವಾ? ಬಿದ್ದಿದೆ. ಸಿಸ್ಟಮ್ ಇರೋದೇ ಹಿಂಗೆ ನಮ್ಮ ಸರ್ಕಾರದಲ್ಲಿ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಸರ್ಕಾರ ಒಂದು ರೂಲ್ಸು ರೆಗ್ಯುಲೇಷನ್ ಅಂತ ಮಾಡಿದ್ರೆ ಪರ್ಫೆಕ್ಟಾಗಿ ಮಾಡಬೇಕು. ಮುಂದಿನ ಫ್ಯೂಚರ್ ಯೋಚನೆ ಮಾಡಿ ಮಾಡಬೇಕು. ಯಾರಿಗೋ ಒಬ್ಬರು ಬಿಡೋದು, ಅವ್ರಿಗೊಂದು ಪರ್ಮಿಷನ್ ಕೊಡೋದಂತೆ, ನಮಗೆ ಪರ್ಮಿಷನ್ ಇಲ್ವಂತೆ. ಹೆಂಗೆ? ಸರ್ಕಾರ ತಪ್ಪಲ್ಲ, ರೂಲ್ಸ್ ಮಾಡ್ತಾ ಇದ್ದಾರಲ್ಲ, ರೂಲ್ಸ್ನ ಬ್ರೇಕ್ ಮಾಡ್ತಾ ಇದ್ದವ್ರು ತಪ್ಪು. ಅಷ್ಟೇ ಹೇಳ್ತಾ ಇದ್ದೀನಿ. ಸರ್ಕಾರ ಯಾಕೆ ಅಂದರೆ ಪರ್ಮಿಷನ್ ಕೊಟ್ಟೇ ಇಲ್ಲ ಸರ್ಕಾರ ಅಂತಾರೆ. ಓಲಾ ಊಬರ್ಗೆ ಪರ್ಮಿಷನ್ ಕೊಟ್ಟವ್ರು ಯಾರು ಅಂತ ಪ್ರೂಫೇ ಇಲ್ವಲ್ಲ. ಇನ್ನು ಯಾರು ಕೊಟ್ಟರು ಅಂದರೆ ಪ್ರೂಫೇ ಕೊಡ್ತಾ ಇಲ್ವಲ್ಲ. ಅವರು ಆರಾಮಾಗಿ ಹೋಗ್ತಾ ಇದ್ದಾರೆ. ಓಲಾ ಊಬರ್ ನಿಲ್ಲಿಸ್ಬೇಕು ಅಂದ್ರಲ್ವಾ, ಪರ್ಮಿಷನ್ ಕೊಟ್ಟರು ನಿಲ್ಲಿಸ್ಬೇಕು ಅಂತ. ಯಾಕೆ ನಿಲ್ಲಿಸ್ಲಿಲ್ಲ? ಸರ್ಕಾರದ ಕೈ ಸಾಧ್ಯ ಅಲ್ವಾ? ಸರ್ಕಾರದಲ್ಲಿ ಏನು ಸಾಧ್ಯ ಇಲ್ಲ. ಈಗ ಒಂದು ಸಿಸ್ಟಮಿಟಿ ಮಾಡ್ತೀನಿ ಅಂದರೆ ಪ್ರತಿಯೊಬ್ಬರು ತಲೆ ಬಾಗ್ತೀವಿ, ಪ್ರತಿಯೊಬ್ಬರು ತಲೆ ಬಾಗಲೇಬೇಕು ಅಲ್ವಾ? ನಿಮ್ಗೆ ಅಷ್ಟೊಂದು ಸಿಸ್ಟಮಿಟಿ ಇಲ್ಲ ಅಂದಮೇಲೆ ಯಾಕೆ ಸರ್ಕಾರದಲ್ಲಿ ರೂಲ್ಸ್ ಯಾಕೆ ಮಾಡ್ತೀರಾ? ಅವ್ರಿಗೊಂದು ನಮಗೊಂದು ಯಾಕೆ ಮಾಡ್ತೀವಿ? ಎಲ್ರಿಗೂ ಒಂದೇ ರೂಲ್ಸ್ ಮಾಡಿ. ಓಕೆ, ಹೆಲ್ಮೆಟ್ ಹಾಕಬೇಕು, ಹೆಲ್ಮೆಟ್ ಹಾಕ್ಕೊಂಡು ಹೋಗ್ಬೇಕು ಅಂತ ರೂಲ್ಸ್ ಮಾಡಿದ್ರಲ್ಲ. ರೂಲ್ಸ್ ಈಗ ಎಷ್ಟು ಜನ ಬ್ರೇಕ್ ಮಾಡ್ತಾ ಇದ್ದಾರೆ, ಎಷ್ಟು ಜನ ಬ್ರೇಕ್ ಮಾಡಿಲ್ಲ? ಎರಡೂ ಮಾಡ್ತಾ ಇದ್ದಾರೆ ತಾನೆ. ನೀವು ಕೊಟ್ಟಿರೋಂಥ ಆದೇಶನ ಪ್ರತಿಯೊಬ್ಬರು ಪಾಲನೆ ಮಾಡ್ತಾರೆ ಅಂದರೆ ನೀವು ಅಷ್ಟು ಕಠಿಣವಾಗಿ ಶಿಕ್ಷೆ ಕೊಡಿ. ಇವತ್ತು ಈಗ ಬೇರೆ ಕಡೆ ಎಲ್ಲ ಓಡಿಸಿದ್ರೆ ಒಂದೆಷ್ಟು ಜನ ಸಿಗಾಕೊಂಡಿದ್ದಾರೆ. ಹೌದು. ಈಗ ಬೇಡ ಅಂತ ಹೇಳಿದಾದ್ಮೇಲೆ ಓಡಿಸಿದ್ರೆ ಏನು ಶಿಕ್ಷೆ? ನಾನೇ ಇವತ್ತು ಆ ಬೈಕವ್ರನ್ನ ಕರೆದೇಳಿದ್ದೀನಿ, ನೋಡಪ್ಪ, ಸರ್ಕಾರ ನಮ್ಮ ಹೊಟ್ಟೆ ತುಂಬಕ್ಕೆ ಅನ್ನ ಕೊಟ್ಟೈತೆ, ನಮ್ಮ ಅನ್ನ ಕಿತ್ಕೊಂಡು ನೀವು ತಿನ್ನಬೇಡ್ರಿ. ಏನು ಗೊತ್ತಾ, ನಾವು ನಿಮಗೆ ಹೊಡೆಯೋದು ನಾವು ಅದೆಲ್ಲ ಏನೂ ಮಾಡಲ್ಲ. ನಿನ್ನ ಹತ್ರ ಇರೋ ಗಾಡಿ, ನಿನ್ನ ಮೊಬೈಲು ಎರಡೂ ಕಿತ್ಕೊತಾರೆ ಆಟೋ ಡ್ರೈವರ್ಗಳು. ಅವರು ಕಿತ್ಕೊಂಡು ಜೋಬಲ್ಲಿ ಇಟ್ಕೊಳ್ಳಲ್ಲ, ತೊಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬಿಡ್ತಾರೆ. ನೀನು ಮಾಡ್ತಾ ಇರೋದು ರೂಲ್ಸ್ ಬ್ರೇಕು, ಕಾನೂನು ನೋಡ್ಕೊಳ್ಳುತ್ತೆ. ನಾವು ರೂಲ್ಸ್ ಬ್ರೇಕ್ ಮಾಡ್ತಾ ಇಲ್ಲ, ನಾವು ನಿಯತ್ತಾಗಿ ಮಾಡ್ತಾಯಿದ್ದೀವಿ. ಬೆಳಗ್ಗೆಯಿಂದ ರಾತ್ರಿ ಗಂಟೆ ದುಡಿದು 1000 ರೂಪಾಯಿ ದುಡಿಯೋದು ಕಷ್ಟ ಆಗಿದೆ ನಮಗೆ. ನೀವು ಆರಾಮಾಗಿ IT-BTಲಿ ಕೆಲಸ ಮಾಡಿಕೊಂಡು ಈ ಕಡೆಯಿಂದ ಹೋಯ್ತಾ ಕಸ್ಟಮರ್ನ ಕುಣಿಸ್ಕೊಂಡು ನಿನ್ನ ಕಂಪ್ನಿಗೆ ಹೋಯ್ತೀಯ, ಆ ಕಡೆಯಿಂದ ಬರ್ತಾ ಕಸ್ಟಮರ್ನ ಕುಣಿಸ್ಕೊಂಡು ಕಂಪ್ನಿಗೆ ಬರ್ತೀಯ, ಮನೆಗೆ ಬರ್ತೀಯ ಅಲ್ವಾ? ನಿನಗೆ ಈ ಕಡೆ ಪೆಟ್ರೋಲ್ ಚಾರ್ಜು ಅಲ್ಲಿ ಎಲ್ಲ ಉಳಿತಾಯ ಆಯಿತು. ಇಷ್ಟೆಲ್ಲ ಸಂಪಾದನೆ ಮಾಡಿ ಏನು ಮಾಡ್ತಿದ್ದೀಯ ನೀನು? ಎರಡೂ ಕಡೆ ಸಂಪಾದನೆ ಮಾಡಿ ನಾವು ಇದನ್ನೇ ನಂಬ್ಕೊಂಡು ಲಕ್ಷಾಂತರ ಆಟೋ ಡ್ರೈವರ್ಗಳು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ಶೂರೆನ್ಸ್ ಕಟ್ಟೋಕ್ಕೂ ಶಕ್ತಿ ಇಲ್ಲ. ಈಗ ಹಂಗಾಗ್ಬಿಟ್ಟಿದೆ. ಧನುಶ್ರೀ ಚಾನಲ್ಗೆ ಈ ವಿಷಯನ ಎಲ್ಲ ಪಬ್ಲಿಷ್ ಮಾಡಿ ನನ್ನ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ.